ಫ್ಯಾಮಿಲಿ ಹೋಪ್ ಎಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮೀಶೋಯಿಂದ ಲಾಂಡ್ರಿ ಬ್ಯಾಸ್ಕೆಟು ತರಿಸಿದ್ದೀನಿ. ಇದು ಬಂದು SH ನಸೀಮಾ ಕ್ಯಾನ್ವಾಸ್ ಲಾಂಡ್ರಿ ಬ್ಯಾಗು ಮತ್ತು ಟಾಯ್ ಸ್ಟೋರೇಜ್ಗೂ ಚೆನ್ನಾಗಿರುತ್ತೆ. ಈ ಥರ ಪ್ಯಾಕೇಜಿಂಗಲ್ಲಿ ಬಂದಿದೆ. ಇದು ಬಂದು ಸ್ಕ್ವೇರ್ ಡಿಸೈನಲ್ಲಿ ಬಂದಿದೆ. ನಾನು ಒಂದು ಕಲರ್ ತರಿಸಿದ್ದೀನಿ, ಬಟ್ ಮೀಶೋದಲ್ಲಿ ನಿಮ್ಗೆ ಇನ್ನೂ ಕಲರ್ ಅವೈಲೇಬಿಲಿಟಿ ಚೆನ್ನಾಗಿದೆ. 3 ರಿಂದ 4 ಕಲರ್ ಅವೈಲೇಬಲ್ ಇದೆ. ನಾನು ರೆಡ್ ಆ್ಯಂಡ್ ಬ್ಲ್ಯಾಕಲ್ಲಿ ತರಿಸಿದ್ದೀನಿ. ಗ್ರೀನು, ಯೆಲ್ಲೋ, ಬ್ಲ್ಯಾಕ್ ಮತ್ತು ಪಿಂಕ್ ಆ್ಯಂಡ್ ರೆಡ್ ಡಬಲ್ ಕಾಂಬಿನೇಷನನ್ನು ಅವೈಲೇಬಲ್ ಇದೆ. ಇದು ನೋಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ತರಿಸ್ಕೋಬೋದು. ನೋಡಿ ಹೀಗೆ ಬಂದಿದೆ ಅಲ್ಟಿಮೇಟ್ ಆಗಿ ಪ್ಯಾಕೇಜಿಂಗು. ನೋಡಿ ಹೀಗೆ ಬಂದಿದೆ ಪ್ಯಾಕೇಜಿಂಗು. ನಾನೀಗ ತೆಗೆದು ತೋರಿಸ್ತೀನಿ ಹೇಗಿದೆ ಅಂತ. ಇದು ನೋಡಿ, ಇದು ಈ ಥರ ಪ್ಯಾಕೇಜಿಂಗಲ್ಲಿ ಬಂದಿದೆ. ಹೀಗಿದೆ ಇದು. ನೋಡಿ, ಈ ಥರ ಪ್ಯಾಕೇಜಿಂಗ್ ಬಂದಮೇಲೆ ಇದಕ್ಕೆ ಹೋಲ್ಡಿಗೆ ಈ ಥರ ರಟ್ಟನ್ನು ಹೀಗೆ ಕೊಟ್ಟಿದ್ದಾರೆ. ನೀವು ಇದನ್ನು ಅಡಿಗಡೆ ಹಾಕಿದ್ರೆ ಅದು ಬೇಸ್ ಥರ ವರ್ಕ್ ಆಗುತ್ತೆ. ನೋಡಿ, ಹೀಗೆ ಬೇಸ್ ಥರ ವರ್ಕ್ ಆಗುತ್ತೆ. ಆಮೇಲೆ ಇದಕ್ಕೆ ಕ್ಲೋಸಿಂಗು ಈ ಥರ ಇದೆ. ಇಲ್ಲಿ ವೆಲ್ಕ್ರಮ್ ಕೊಟ್ಟಿದ್ದಾರೆ. ಯೂಸ್ ಮಾಡಿ ಈ ವೆಲ್ಕ್ರಮ್ ಏನಿದೆ ಇಲ್ಲಿ ನೀವು ತೆಕ್ಕೋಬೋದು. ಈ ವೆಲ್ಕ್ರಮಲ್ಲಿ ನೋಡಿ ಈ ಥರ ಬಂದಿದೆ. ಇದು ವೆಲ್ಕ್ರಮಲ್ಲಿ 2 ಸೈಡು ಹ್ಯಾಂಡಲ್ ಬಂದಿದೆ. ಹೀಗೆ ಹ್ಯಾಂಡಲ್ಸ್ ಇದೆ ಇದಕ್ಕೆ. ನೋಡಿ, ಇದು ಹೈಟ್ ತೋರಿಸ್ತೀನಿ ನಾನು ಎಷ್ಟು ಬಂದಿದೆ ಅಂತ. ನೋಡಿ, ಇಷ್ಟುದ್ದ ಬರುತ್ತೆ. ಇದು ಹೈಟು ಇಷ್ಟುದ್ದ ಬರುತ್ತೆ. ಹೈಟು ಸಫಿಷಿಯೆಂಟಾಗಿ ಇದೆ ಮತ್ತು ಸ್ಟರ್ಡಿ ಆಗಿದೆ. ಆ್ಯಸ್ ಅವರು ಕೆಳಗಡೆ ಬೇಸ್ ಕೊಟ್ಟಿರೋದ್ರಿಂದ ನಿಮಗೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೆಲದ ಮೇಲೆ ಅಥವಾ ನೀವು ಟೇಬಲ್ ಮೇಲೆ ಇಟ್ಟಾಗ. ಐಟಮ್ಸ್ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮತ್ತು ಸುತ್ತಲೂ ಶೀಟ್ ಕೊಟ್ಟಿದ್ದಾರೆ. ಇಲ್ಲಿ ಮತ್ತು 4 ಸೈಡು ಶೀಟ್ಸ್ಗಳನ್ನ ಕೊಟ್ಟಿದ್ದಾರೆ. ಅದು ಕರೆಕ್ಟಾಗಿ ಗ್ರಿಪ್ಪಾಗಿ ಕೂತ್ಕೊಳ್ಳೋಕ್ಕೆ ಮತ್ತು ಹೋಲ್ಡ್ ಮಾಡೋಕ್ಕೆ ಹೀಗಿದೆ. ನನಗೆ ಇಷ್ಟ ಆಯ್ತು ಇದು. ಮೀಶೋದಿಂದ ಒಂದು ಫೋಲ್ಡಿಂಗ್ ಲಾಂಡ್ರಿ ಬ್ಯಾಸ್ಕೆಟ್ ಅಥವಾ ಬ್ಯಾಗ್ ಫಾರ್ ಕ್ಲೋತ್ಸ್, ಆರ್ಗನೈಸರ್ ಅಥವಾ ಟಾಯ್ ಸ್ಟೋರೇಜ್ಗೆ ಒಂದು ಬ್ಯಾಗ್ ಥರ ತರಿಸಿದ್ದೀನಿ. ನೋಡಿ, ಈ ಥರ ಪ್ಯಾಕೇಜಿಂಗಲ್ಲಿ ಬಂದಿದೆ. ಓಪನ್ ಮಾಡಿ ತೋರಿಸ್ತೀನಿ ಹೆಂಗೆ ಬಂದಿದೆ ಇದು ಅಂತ. ಮೀಶೋದಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಈಗ ನಾನು ತೋರಿಸೋ ಕಲರ್ ಬಿಟ್ಟು ಬೇರೆ 4 ಕಲರ್ ಅವೈಲಬಿಲಿಟಿ ಇದೆ ಇದರೊಳಗೆ. ನೋಡಿ, ಈ ಥರ ಬಂದಿದೆ. ನಾನು ರೆಡ್ ಕಲರಲ್ಲಿ ತರಿಸಿದ್ದೀನಿ. ನೋಡಿ, ಹೀಗೆ ಬಂದಿದೆ ಇದು. ನೋಡಿ, ಹೀಗೆ ಬಂದಿದೆ ಇದು. ಇದಕ್ಕೆ ಜಿಪ್ಪು ಕೊಟ್ಟಿದ್ದಾರೆ. ನೋಡಿ, ಹೀಗೆ ಜಿಪ್ ಕೊಟ್ಟಿದ್ದಾರೆ ಇದಕ್ಕೆ. ಇದನ್ನು ನೀವು ಲಾಂಡ್ರಿ ಬ್ಯಾಸ್ಕೆಟ್ ಆಗಿ ಅಥವಾ ಟಾಯ್ ಮ್ಯಾನೇಜ್ಮೆಂಟ್ ಬ್ಯಾಸ್ಕೆಟ್ ಆಗಿ ಯೂಸ್ ಮಾಡ್ಬೋದು. ನೋಡಿ, ಹೀಗೆ ಬಂದಿದೆ. ಇದು ಬಂದು ಐ ಥಿಂಕ್ ಬಟ್ಟೆ ಬಂದು ಪ್ಲಾಸ್ಟಿಕ್ ಅನಿಸುತ್ತೆ. ನೋಡಿ, ಇದೆಲ್ಲ ಮೆಟೀರಿಯಲ್ ನಿಮಗೆ ಪ್ಲಾಸ್ಟಿಕ್ ಅಂತ ಅನಿಸ್ಬೋದು. ನೋಡಿ, ಹೀಗಿದೆ ಇದು. ಸಫಿಷಿಯೆಂಟಾಗಿ ಉದ್ದ ಇದೆ. ಇದಕ್ಕೆ ಕ್ಲೋಸ್ ಮಾಡೋಕ್ಕೆ ನೋಡಿ, ಇದನ್ನು ಮೇಲ್ಗಡೆ ಕ್ಲೋಸ್ ಮಾಡೋಕ್ಕೂ ಇದೆ. ಹೀಗೆ ಇಷ್ಟು ಉದ್ದ ಇದೆ ಇದು. ನೋಡಿ, ಇಷ್ಟು ಉದ್ದ ಬರುತ್ತೆ ಇದು ಲಾಂಡ್ರಿ ಬ್ಯಾಸ್ಕೆಟು ಅಥವಾ ಟಾಯ್ ಹಾಕೋಕ್ಕೆ ಒಂದು ಬ್ಯಾಸ್ಕೆಟು. ಇದಕ್ಕೆ ಹ್ಯಾಂಡಲ್ಲು ಬರುತ್ತೆ. ನೋಡಿ, ಈ ಥರ ನೋಡಿ, ಈ ಥರ ಹ್ಯಾಂಡಲ್ಲು ಬರುತ್ತೆ. ಇದು ದಪ್ಪ ಬಂದು ಇಟ್ಸ್ ಮೀಡಿಯಮ್, ತೀರಾ ತಿಕ್ಕು ಇಲ್ಲ, ತೀರಾ ತಿನ್ನೂ ಇಲ್ಲ. ಮತ್ತು ಅಡಿಗಡೆಗೆ ಇಲ್ಲಿ ಕೆಳಗಡೆಗೆ ಏನು ಬೇಸ್ ಅಂತ ಏನೂ ಕೊಟ್ಟಿಲ್ಲ, ಬರೀ ಪೈಪಿಂಗ್ ವರ್ಕ್ ಮಾಡಿದ್ದಾರೆ ಅಷ್ಟೇ. ಬೇರೆ ಏನು ಸಪೋರ್ಟಿಂಗ್ಸ್ ಅಂತ ಏನಿಲ್ಲ. ಅದೇ ನೀವು ಲಾಂಡ್ರಿ ಬ್ಯಾಸ್ಕೆಟ್ ಥರ ಯೂಸ್ ಮಾಡೋದಾದರೆ ವರ್ಕ್ ಆಗುತ್ತೆ ಮತ್ತು ಟಾಯ್ ಸ್ಟೋರೇಜ್ಗೂ ಯೂಸ್ ಆಗುತ್ತೆ ಇದು. ಇದ್ರ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದನ್ನು ನಾನು ತರಿಸಿರೋದು ನನ್ನ ಮಗು ಆಟ ಸಾಮಾನು ಮತ್ತು ಟಾಯ್ಸ್ ಏನಿದೆ ಅದನ್ನು ಹಾಕಿ ಇಡೋಕ್ಕೆ. ಸೊ ಇದು ಯಾರ ಮನೆಯಲ್ಲಿ ಮಗು ಇದ್ದಾಗ ಟಾಯ್ಸ್ನೆಲ್ಲ ಒಂದೇ ಕಡೆ ಅಕ್ಯುಮುಲೇಟ್ ಮಾಡಿಡೋಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದಕ್ಕೆ ಮುಚ್ಚಳ ಇರೋದ್ರಿಂದ
ಅದು ಧೂಳೂ ಆಗಲ್ಲ, ಗಲೀಜು ಆಗಲ್ಲ. ಮೀಶೋಯಿಂದ 750 ml ಸ್ಟೋರೇಜ್ ಕಂಟೈನರ್ ತರಿಸಿದ್ದೀನಿ ಕಿಚನ್ನಿಗೋಸ್ಕರ. ಇದು ಬಂದು 6 ಪೀಸಸಲ್ಲಿ ಬರುತ್ತೆ. ಯೂನಿಕ್ ಆಗಿತ್ತು ಮತ್ತು ಇದು ಟ್ರಾನ್ಸ್ಪರೆಂಟ್ ಜಾರ್ ಬರುತ್ತೆ. ಫುಲ್ ಸೆಟ್ ಬರುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ 6 ಪೀಸು ನೋಡಿ. ಈ ಥರ ಪ್ಲಾಸ್ಟಿಕ್ ಕಟನ್ ಬಾಕ್ಸಸಲ್ಲಿ ಅವ್ರು ಕಳಿಸಿದ್ದಾರೆ. ಹೀಗೆ ಬಂದಿದೆ ಇದು ನೋಡಿ. ಇದು ಬಂದು ಬಾಕ್ಸು ಮತ್ತು ಇದೇನಿದೆ ಅದಕ್ಕೆ ಮುಚ್ಚಳ ಬರುತ್ತೆ. ನಾನೀಗ ಒಂದು ಬಾಕ್ಸ್ನ ಹಾಕಿ ತೋರಿಸ್ತೀನಿ ಹೇಗೆ ಹಾಕಿ ಬಾಕ್ಸಿಗೆ ಅಟ್ಯಾಚ್ ಮಾಡೋದು ಅಂತ ನೋಡಿ. ಇವಾಗ ನೋಡಿ ಎಷ್ಟು ಸೈಜಸಲ್ಲಿ ಬಂದಿದೆ. ನಾನು ಆಲ್ರೆಡಿ ಹೇಳ್ದಂಗೆ 750 ml. ಸ್ವಲ್ಪ ತೆಳು ಇದೆ ನೋಡಿ. ನಾನು ಪ್ರೆಸ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಒಳಗಡೆ ಹೋಗ್ತಾ ಇದೆ ಇದು. ಇದು ತೋರಿಸ್ತೀನಿ ಈಗ. ಇಲ್ಲಿ ಇದೆಯಲ್ಲ, ಸೊ ಇದಕ್ಕೆ ಈ ಥರ ಇದನ್ನು ಅಟ್ಯಾಚ್ ಮಾಡಬೇಕು. ಪ್ರಾಡಕ್ಟನ್ನು ನೋಡಿ ಈ ಥರ ಸ್ಲೈಡ್ ಮಾಡಿ ನೀವು ತೆಗಿಬೋದು. ಹೀಗೆ ನೋಡಿ, ಇಲ್ಲಿ ಸ್ಲೈಡ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ. ಹೀಗೆ ನೀವು ಬಗ್ಸ್ಕೋಬೋದು ಐಟಮ್ಸ್ನ. ಓಕೆ ಆಗಿದೆ. ಮತ್ತು ಗಿಫ್ಟಿಂಗಿಗೂ ಇಟ್ ಈಸ್ ಗುಡ್ ಐಡಿಯಾ ಅಂದ್ಕೊಳ್ತೀನಿ. ನೋಡಿ, ಇಲ್ಲಿ ಕಂಟೈನರ್ ಮೇಲೆ ಏನು ಇದಿಲ್ಲ, ಇಷ್ಟೇ ಇರೋದು. ಇದಕ್ಕೆ 750 ml ಅಂತ ಕೊಟ್ಟಿದ್ದಾರೆ ಅವರು. ನೋಡಿ, ಇಲ್ಲಿ ಇದು ಪ್ರಾಡಕ್ಟ್ ಏನೆಲ್ಲ ಮಾಡ್ಬೋದು ಅಂತ ಇದಕ್ಕೆ ಕೊಟ್ಟಿದ್ದಾರೆ ನೋಡಿ. ರೀಸೈಕಲಬಲ್ ಅಂತ ಇದೆ. ಇದು ಚೆನ್ನಾಗಿದೆ ಪ್ರಾಡಕ್ಟು, ಯುನೀಕಾಗಿ ಹೊಸದಾಗಿ ಐಟಮು. ಇದ್ರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಅವ್ರು ಚೆಕ್ಔಟ್ ಮಾಡ್ಬೋದು. ಆದಷ್ಟು ಈ ವಿಡಿಯೋನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.